ಜಲಾವೃತವಾಗಿದೆ ನೋಡಿ. ಧಾರಾಕಾರ ಮಳೆಗೆ ರಾಯಚೂರಿನಲ್ಲೂ ಕೂಡ ಅವಾಂತರದ ಮೇಲೆ ಅವಾಂತರ. ಹಳ್ಳದಲ್ಲಿ ಟ್ರ್ಯಾಕ್ಟರ್ ಒಂದು ಸಿಲುಕಿ ಜನ ಪರದಾಟವನ್ನ ಪಟ್ಟಂತ ಘಟನೆ. ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರು ಪಾರಾಗಿದ್ದಾರೆ. ಟ್ರ್ಯಾಕ್ಟರ್ ಹಳ್ಳದಲ್ಲಿ ಸಿಲುಕಿ ಕೂದಲೆಳೆ ಅಂತರದಲ್ಲಿ ಪಾರಾಗಿರೋದು ರಾಯಚೂರಿನ ಚಿಕ್ಕ ಉದ್ಬಾಳ ಬಳಿ ನಡೆದಿರುವಂತ ಘಟನೆ ಇದು. ಟ್ರ್ಯಾಕ್ಟರ್ ಸಿಲುಕಿ ಟ್ರ್ಯಾಕ್ಟರ್ನಲ್ಲಿ ಇದ್ದವರು ಜೀವ ಉಳಿಸಿಕೊಂಡಿದ್ದೇ ಗ್ರೇಟ್. ಅದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು ಪ್ರಯಾಣಿಕರು. ನೋಡಿ, ಆ ದೃಶ್ಯ ಗಮನಿಸ್ತಾ ಇದ್ದೀರಲ್ಲ, ಉದ್ಬಾಳ ಗ್ರಾಮದ ಬಳಿ ನಡೆದಿರುವಂತ ಘಟನೆ ಇದು. ನೋಡಿ, ಇನ್ನೇನು ಹೊತ್ಕೊಂಡು ಹೋಯ್ತು ಅನ್ನೋದ್ರಲ್ಲಿ ಕೂದಲೆಳೆ ಅಂತರದಲ್ಲಿ ಟ್ರ್ಯಾಕ್ಟರ್ ಇನ್ನೊಂದು ಕಡೆಗೆ ಹೋಗಿರೋದು. ಇಂಥ ದುಸ್ಸಾಹಸ ಎಲ್ಲ ಮಾಡಿದ್ರೆ ಪಾಪ ಟ್ರ್ಯಾಕ್ಟರ್ನ ಹಿಂದೆ ಬಾಡಿಯಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ರು, ಮಹಿಳೆಯರಲ್ಲಿದ್ರು, ಮಕ್ಕಳಲ್ಲಿದ್ರು, ಹೊಚ್ಕೊಂಡು ಹೋಗ್ತಾ ಇದ್ರು. ನೋಡಿ, ಆ ದೃಶ್ಯ ಒಂದ್ಸಲ ನೋಡೋಣ. ಅವ್ರಿಗೇನು ಆಯ್ತಂತಾರೆ ಬಟ್ ತೊಗೊಂಡ್ಬರ್ತಾರೆ ಅಲ್ಲ. ಅವ್ರಿಗೇನು ಬಳ್ದ ಅಂತ ಅವ್ರಿಗೆ ಬಳು ಮುಂದೋಡಿದ್ದ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಇಂಥ ದುಸ್ಸಾಹಸ ಮಾಡಬಾರ್ದು. ಈ ರೀತಿ ನೀರು ಹರಿತಾ ಇದೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಪಾಪ ಅಲ್ಲಿದ್ದವರು ಮಹಿಳೆಯರು ಮಕ್ಕಳು ಏನಾಗಬೇಕಾಗಿತ್ತು? ಎಲ್ಲಿ ಆಗಿರುವಂತ ಘಟನೆ ಇದು? ಏನಾಯ್ತಲ್ಲಿ ನಾಗರಾಜ್? ರಂಜಿತ್, ಏನು ನಿನ್ನೆ ರಾತ್ರಿ ಇಡೀ ಸುರಿತಾ ಇರುವಂತಹ ರಾಯಚೂರು ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದ ಆ ಗೋಲ್ವಾರ್ ಗ್ರಾಮದ ಸೇತುವೆ ಮೇಲೆ ತುಂಬಿ ಹಳ್ಳ ಸಂಪೂರ್ಣವಾಗಿ ತುಂಬಿ ಹರಿತಾ ಇರುವಂತದ್ದು. ಈ ಹಿನ್ನೆಲೆ ಹಳ್ಳದಲ್ಲಿ ಶಾಲಾ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಮತ್ತು ಸಾರಿಗೆ ಬಸ್ಗಳಾಗಿರ್ಬೋದು ಎಲ್ಲವೂ ಓಡಾಡ್ತಿದ್ದಾರೆ. ಹೀಗಾಗಿ ಆ ಗ್ರಾಮದ ಹೊರಭಾಗದಲ್ಲಿ ಹರಿತಾ ಇರುವಂತಹ ಈ ಒಂದು ಹಳ್ಳ ಸಂಪೂರ್ಣವಾಗಿ ತುಂಬಿ ಹರಿತಾ ಇರೋದ್ರಿಂದ ಇದೇ ಒಂದು ಹಳ್ಳದಲ್ಲಿ ಅಪಾಯವನ್ನ ಲೆಕ್ಕಿಸದೆ ಕೂಡ ವಾಹನ ಸವಾರರು ಇದೇ ಒಂದು ವಾಹನದಲ್ಲಿ ದೃಶ್ಯಾವಳಿಗಳು ಸಹ ನೋಡ್ತಾ ಇದ್ರಿ. ಈಗ ಸಾಕಷ್ಟು ಕೂಡ ಈಗ ಜಲಾವೃತವಾಗಿದೆ ನೋಡಿ. ಧಾರಾಕಾರ ಮಳೆಗೆ ರಾಯಚೂರಿನಲ್ಲೂ ಕೂಡ ಅವಾಂತರದ ಮೇಲೆ ಅವಾಂತರ. ಹಳ್ಳದಲ್ಲಿ ಟ್ರ್ಯಾಕ್ಟರ್ ಒಂದು ಸಿಲುಕಿ ಜನ ಪರದಾಟವನ್ನ ಪಟ್ಟಂತ ಘಟನೆ. ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರು ಪಾರಾಗಿದ್ದಾರೆ. ಟ್ರ್ಯಾಕ್ಟರ್ ಹಳ್ಳದಲ್ಲಿ ಸಿಲುಕಿ ಕೂದಲೆಳೆ ಅಂತರದಲ್ಲಿ ಪಾರಾಗಿರೋದು ರಾಯಚೂರಿನ ಚಿಕ್ಕ ಉದ್ಬಾಳ ಬಳಿ ನಡೆದಿರುವಂತ ಘಟನೆ ಇದು. ಟ್ರ್ಯಾಕ್ಟರ್ ಸಿಲುಕಿ ಟ್ರ್ಯಾಕ್ಟರ್ನಲ್ಲಿ ಇದ್ದವರು ಜೀವ ಉಳಿಸಿಕೊಂಡಿದ್ದೇ ಗ್ರೇಟ್. ಅದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು ಪ್ರಯಾಣಿಕರು. ನೋಡಿ, ಆ ದೃಶ್ಯ ಗಮನಿಸ್ತಾ ಇದ್ದೀರಲ್ಲ, ಉದ್ಬಾಳ ಗ್ರಾಮದ ಬಳಿ ನಡೆದಿರುವಂತ ಘಟನೆ ಇದು. ನೋಡಿ, ಇನ್ನೇನು ಹೊಚ್ಕೊಂಡು ಹೋಯ್ತು ಅನ್ನೋದ್ರಲ್ಲಿ ಕೂದಲೆಳೆ ಅಂತರದಲ್ಲಿ ಟ್ರ್ಯಾಕ್ಟರ್ ಇನ್ನೊಂದು ಕಡೆಗೆ ಹೋಗಿರೋದು. ಇಂಥ ದುಸ್ಸಾಹಸ ಎಲ್ಲ ಮಾಡಿದ್ರೆ ಪಾಪ ಟ್ರ್ಯಾಕ್ಟರ್ನ ಹಿಂದೆ ಬಾಡಿಯಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ರು, ಮಹಿಳೆಯರಲ್ಲಿದ್ರು, ಮಕ್ಕಳಲ್ಲಿದ್ರು, ಹೊಚ್ಕೊಂಡು ಹೋಗ್ತಾ ಇದ್ರು. ನೋಡಿ, ಆ ದೃಶ್ಯ ಒಂದ್ಸಲ ನೋಡೋಣ. ಅವ್ರಿಗೇನು ಆಯ್ತಂತಾರೆ ಬಟ್ ತೊಗೊಂಡ್ಬರ್ತಾರೆ ಅಲ್ಲ. ಅವ್ರಿಗೇನು ಬಳ್ದ ಅಂತ ಅವ್ರಿಗೆ ಬಳು ಮುಂದೋಡಿದ್ದ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಇಂಥ ದುಸ್ಸಾಹಸ ಮಾಡಬಾರ್ದು. ಈ ರೀತಿ ನೀರು ಹರಿತಾ ಇದೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಪಾಪ ಅಲ್ಲಿದ್ದವರು ಮಹಿಳೆಯರು ಮಕ್ಕಳು ಏನಾಗಬೇಕಾಗಿತ್ತು? ಎಲ್ಲಿ ಆಗಿರುವಂತ ಘಟನೆ ಇದು? ಏನಾಯ್ತಲ್ಲಿ ನಾಗರಾಜ್? ರಂಜಿತ್, ನಿನ್ನೆ ರಾತ್ರಿ ಇಡೀ ಸುರಿತಾ ಇರುವಂತಹ ರಾಯಚೂರು ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದ ಆ ಗೋಲ್ವಾರ್ ಗ್ರಾಮದ ಸೇತುವೆ ಮೇಲೆ ತುಂಬಿ
ಹಳ್ಳ ಏನು ಸಂಪೂರ್ಣವಾಗಿ ತುಂಬಿ ಹರಿತಾ ಇರುವಂತದ್ದು. ಏನು ಈ ಹಿನ್ನೆಲೆ ಏನು ಹಳ್ಳದಲ್ಲಿ ಏನು ಶಾಲಾ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಮತ್ತು ಸಾರಿಗೆ ಬಸ್ಗಳಾಗಿರ್ಬೋದು ಎಲ್ಲವೂ ಓಡಾಡ್ತಿದ್ದಾವೆ. ಹೀಗಾಗಿ ಏನು ಆ ಗ್ರಾಮದ ಹೊರಭಾಗದಲ್ಲಿ ಹರಿತಾ ಇರುವಂತಹ ಈ ಒಂದು ಹಳ್ಳ ಸಂಪೂರ್ಣವಾಗಿ ತುಂಬಿ ಹರಿತಾ ಇರೋದ್ರಿಂದ ಇದೇ ಒಂದು ಹಳ್ಳದಲ್ಲಿ ಏನು ಅಪಾಯವನ್ನ ಲೆಕ್ಕಿಸದೆ ಕೂಡ ಒಂದು ವಾಹನ ಸವಾರರು ಇದೇ ಒಂದು ವಾಹನ ದೃಶ್ಯಾವಳಿಗಳು ಸಹ ನೋಡ್ತಾ ಇದ್ರಿ. ಈಗ ಸಾಕಷ್ಟು ಕೂಡ ಏನು ಈಗ ಜಲಾವೃತವಾಗಿದೆ ನೋಡಿ. ಧಾರಾಕಾರ ಮಳೆಗೆ ರಾಯಚೂರಿನಲ್ಲೂ ಕೂಡ ಅವಾಂತರದ ಮೇಲೆ ಅವಾಂತರ. ಹಳ್ಳದಲ್ಲಿ ಟ್ರ್ಯಾಕ್ಟರ್ ಒಂದು ಸಿಲುಕಿ ಜನ ಪರದಾಟವನ್ನ ಪಟ್ಟಂತ ಘಟನೆ. ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರು ಪಾರಾಗಿದ್ದಾರೆ. ಟ್ರ್ಯಾಕ್ಟರ್ ಹಳ್ಳದಲ್ಲಿ ಸಿಲುಕಿ ಕೂದಲೆಳೆ ಅಂತರದಲ್ಲಿ ಪಾರಾಗಿರೋದು ರಾಯಚೂರಿನ ಚಿಕ್ಕ ಉದ್ಬಾಳ ಬಳಿ ನಡೆದಿರುವಂತ ಘಟನೆ ಇದು. ಟ್ರ್ಯಾಕ್ಟರ್ ಸಿಲುಕಿ ಟ್ರ್ಯಾಕ್ಟರ್ನಲ್ಲಿ ಇದ್ದವರು ಜೀವ ಉಳಿಸಿಕೊಂಡಿದ್ದೇ ಗ್ರೇಟ್. ಅದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದು ಪ್ರಯಾಣಿಕರು ನೋಡಿ. ಆ ದೃಶ್ಯ ಗಮನಿಸ್ತಾ ಇದ್ದೀರಲ್ಲ, ಉದ್ಬಾಳ ಗ್ರಾಮದ ಬಳಿ ನಡೆದಿರುವಂತ ಘಟನೆ ಇದು ನೋಡಿ. ಇನ್ನೇನು ಕೊಚ್ಕೊಂಡು ಹೋಯ್ತು ಅನ್ನೋದ್ರಲ್ಲಿ ಕೂದಲೆಳೆ ಅಂತರದಲ್ಲಿ ಟ್ರ್ಯಾಕ್ಟರ್ ಇನ್ನೊಂದು ಕಡೆಗೆ ಹೋಗಿರೋದು. ಇಂಥ ದುಸ್ಸಾಹಸ ಎಲ್ಲ ಮಾಡಿದ್ರೆ ಪಾಪ ಟ್ರ್ಯಾಕ್ಟರ್ನ ಹಿಂದೆ ಬಾಡಿಯಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ರು, ಮಹಿಳೆಯರಲ್ಲಿದ್ರು, ಮಕ್ಕಳಲ್ಲಿದ್ರು, ಕೊಚ್ಕೊಂಡು ಹೋಗ್ತಾ ಇದ್ರು ನೋಡಿ. ಆ ದೃಶ್ಯ ಒಂದ್ಸಲ ನೋಡೋಣ. ಹುಡುಗೇನು ಆಯ್ತಂತ ಬಟ್ ಅಲ್ಲ ಹುಡುಗೇನು ಬಳ್ದ ಅಂತ ಹುಡುಗ ಮುಂದೋಡಿದ್ದ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಇಂಥ ದುಸ್ಸಾಹಸ ಮಾಡಬಾರ್ದು. ಈ ರೀತಿ ನೀರು ಹರಿತಾ ಇದೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಪಾಪ ಅಲ್ಲಿದ್ದವರು ಮಹಿಳೆಯರು ಮಕ್ಕಳು ಏನಾಗಬೇಕಾಗಿತ್ತು? ಎಲ್ಲಿ ಆಗಿರುವಂತ ಘಟನೆ ಇದು? ಏನಾಯ್ತಲ್ಲಿ ನಾಗರಾಜ್? ರಂಜಿತ್, ಏನು ನಿನ್ನೆ ರಾತ್ರಿ ಇಡೀ ಸುರಿತಾ ಇರುವಂತಹ ಏನು ರಾಯಚೂರು ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದ ಏನು ಆ ಗೋಲ್ವಾರ್ ಗ್ರಾಮದ ಸೇತುವೆ ಮೇಲೆ ತುಂಬಿ ಹಳ್ಳ ಏನು ಸಂಪೂರ್ಣವಾಗಿ ತುಂಬಿ ಹರಿತಾ ಇರುವಂತದ್ದು. ಏನು ಈ ಹಿನ್ನೆಲೆ ಏನು ಹಳ್ಳದಲ್ಲಿ ಏನು ಶಾಲಾ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಮತ್ತು ಸಾರಿಗೆ ಬಸ್ಗಳಾಗಿರ್ಬೋದು ಎಲ್ಲವೂ ಓಡಾಡ್ತಿದ್ದಾವೆ. ಹೀಗಾಗಿ ಏನು ಆ ಗ್ರಾಮದ ಹೊರಭಾಗದಲ್ಲಿ ಹರಿತಾ ಇರುವಂತಹ ಈ ಒಂದು ಹಳ್ಳ ಸಂಪೂರ್ಣವಾಗಿ ತುಂಬಿ ಹರಿತಾ ಇರೋದ್ರಿಂದ ಇದೇ ಒಂದು ಹಳ್ಳದಲ್ಲಿ ಏನು ಅಪಾಯವನ್ನ ಲೆಕ್ಕಿಸದೆ ಕೂಡ ಒಂದು ವಾಹನ ಸವಾರರು ಇದೇ ಒಂದು ವಾಹನ ದೃಶ್ಯಾವಳಿಗಳು ಸಹ ನೋಡ್ತಾ ಇದ್ರಿ. ಈಗ ಸಾಕಷ್ಟು ಕೂಡ ಏನು ಈಗ